ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ನಾವು ಬ್ಯಾಕ್ ಪಾರ್ಟಲ್ಲಿ ಬಾರ್ಡರನ್ನು ಕೊಟ್ಟು ಯಾವ ರೀತಿ ಪ್ಯಾಚ್ ವರ್ಕನ್ನು ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಡಿಸೈನ್ಸ್ ಅನ್ನೋದು ಈಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಬ್ಲೌಸ್ ಪೀಸಲ್ಲಿ ನಮಗೇನಾದರೂ 2 ಬಾರ್ಡರ್ ಬಂದಿದೆ ಅಂದ್ಕೊಳ್ಳಿ, ಅಂದರೆ ಮೇಲೆ ಕೆಳಗಡೆ 2 ಸೈಡು ಬಾರ್ಡರ್ ಬಂದಿರುತ್ತೆ ಅಲ್ವಾ, ಅಂಥ ಬ್ಲೌಸ್ ಪೀಸನ್ನು ನಾವು ಒಂದು ಕಡೆ ಬಾರ್ಡರನ್ನು ಸ್ಲೀವ್ಸ್ಗೆ ಹಾಕ್ಕೊಳ್ತೀವಿ, ಇನ್ನೊಂದು ಕಡೆ ಬಾರ್ಡರ್ ಅನ್ನೋದು ನಮಗೆ ವೇಸ್ಟ್ ಆಗುತ್ತೆ. ಅದನ್ನು ಸಿಂಪಲ್ ಆಗಿ ಯೂಸ್ ಮಾಡಿಕೊಂಡು ಈಗಂತೂ ತುಂಬಾ ಡಿಸೈನ್ಸ್ ಅನ್ನೋದು ಮಾಡ್ತಾ ಇದ್ದಾರೆ. ಅದರಲ್ಲೂ ಬೋಟ್ ನೆಕ್ಗೆ ಹಾಗೆಯೇ ಹೈ ನೆಕ್ಗೆ ಈ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈ ಬಾರ್ಡ್ರನ್ನ ನಾವು 2 ಥರ 3 ಥರ ಯೂಸ್ ಮಾಡ್ಕೊಳ್ಬೋದು. ಬ್ಯಾಕ್ ಪಾರ್ಟಲ್ಲಿ ಸ್ಟ್ರೈಟ್ ಆಗಿ ಕೊಡ್ಬೋದು, ಇಲ್ಲಾಂದರೆ ಅಡ್ಡಡ್ಡ ಕೊಡ್ಬೋದು, ಇಲ್ಲಾಂದರೆ ಸ್ಲ್ಯಾಂಟ್ ಆಗಿ ಸಹ ಈ ಬಾರ್ಡರನ್ನು ಯೂಸ್ ಮಾಡಿಕೊಂಡು ನಾವು ಡಿಸೈನನ್ನು ಮಾಡ್ಕೊಳ್ಬೋದು. ತುಂಬ ಜನ ಬಿಗಿನರ್ಸ್ಗೆ ಈ ಬಾರ್ಡರನ್ನು ಯಾವ ರೀತಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ನಾವು ಈ ಡಿಸೈನನ್ನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂಥವ್ರಿಗೆ ನಾನು ಈ ಬಾರ್ಡರನ್ನು ಕಟ್ ಮಾಡಿಕೊಂಡು ನಾವು ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡು ಡಿಸೈನನ್ನು ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾವು ಲೈನಿಂಗನ್ನು ಕಟ್ ಮಾಡ್ಕೊಂಡಿರಬೇಕು. ಲೈನಿಂಗನ್ನು ನಾರ್ಮಲ್ ಆಗಿ ನೀವು ಬೋಟ್ ನೆಕ್ಕಿಗೆ ಹೈ ನೆಕ್ಕಿಗೆ ಯಾವ ರೀತಿ ಕಟ್ ಮಾಡ್ಕೊಳ್ತೀರೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಮೇನ್ ಫ್ಯಾಬ್ರಿಕನ್ನು ನೀವು ಕಟ್ ಮಾಡ್ಕೊಳ್ಬೇಕಾದ್ರೆ ಬಾರ್ಡರನ್ನು ಮೊದಲಿಗೆ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟು ತೊಗೊಳ್ಳಿ. ನೀವು ಉದ್ದುದ್ದ ಅಡ್ಡಡ್ಡ ಕೊಡ್ತೀರಿ ಅಂದರೆ ಅಡ್ಡಡ್ಡ ಕೊಡೋಂಗಿದ್ರೆ ಅಡ್ಡಡ್ಡ ವಿಡ್ತ್ ಎಷ್ಟು ಬೇಕೋ ನೋಡ್ಕೊಳ್ಬೇಕು. ಉದ್ದುದ್ದ ಕೊಡೋಂಗಿದ್ರೆ ಉದ್ದುದ್ದ ವಿಡ್ತ್ ಎಷ್ಟು ಬೇಕು ಅಂತ ನೀವು ನೋಡ್ಕೊಳ್ಬೇಕು. ನೋಡಿಕೊಂಡು ಈ ಬಾರ್ಡರನ್ನು ನೀವು ಈ ಕಡೆ ಆ ಕಡೆ ಎಡ್ಜಲ್ಲಿ ಒಂದು 1/2 ಇಂಚು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಮಗೆ ಎಕ್ಸ್ಟ್ರಾ ಪೀಸು ಸಹ ಬೇಕಾಗುತ್ತೆ ಅಲ್ವಾ, ಇದನ್ನು ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. 2 ಪೀಸ್ ನಮಗೆ ಬೇಕಾಗುತ್ತೆ. ನೀವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಬಾರ್ಡರ್ ನೀವು ಉದ್ದುದ್ದ ಕೊಡ್ತೀರಾ ಅಡ್ಡಡ್ಡ ಕೊಡ್ತೀರಾ ನೋಡ್ಕೊಳ್ಳಿ. ಇಲ್ಲಿ ನಾನು ಉದ್ದುದ್ದ ಕೊಡ್ತಾ ಇದ್ದೀನಿ. ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು. ಈ ವಿಡ್ತ್ ಅನ್ನೋದು ಈ ಬಾರ್ಡರ್ ವಿಡ್ತನ್ನು ಬಿಟ್ಟು ಈ ವಿಡ್ತನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ಬಾರ್ಡರನ್ನು ನಾವು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀವಿ ಅಲ್ವಾ, ಅದಕ್ಕೋಸ್ಕರ ಈ ಬಾರ್ಡರ್ ವಿಡ್ತ್ ಎಷ್ಟಿರುತ್ತೋ ನೋಡಿಕೊಂಡು ಅದನ್ನು ಬಿಟ್ಟು ನೀವು ಈ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮೈನ್ ಫ್ಯಾಬ್ರಿಕ್ಕಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಉಲ್ಟಾ ಸೀದಾನ ನೀವು ಚೆಕ್ ಮಾಡ್ಕೊಳ್ಳಿ. ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಮೊದಲಿಗೆ ಬಾರ್ಡ್ರನ್ನು ತಗೊಳ್ಳಿ. ಬಾರ್ಡ್ರನ್ನು ತಗೊಂಡು ಈ ಥರ ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈ ಒಂದು ಪೀಸನ್ನು ತಗೊಳ್ಬೇಕು. ಒಂದು ಪೀಸನ್ನು ತಗೊಂಡು ಇದನ್ನು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಬೇಕು. ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಸೀದಾ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು. ನೋಡಿ, ಈ ಥರ ಈ ಕಡೆ ಎಡ್ಜ್ಗೆ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಬಾರ್ಡರ್ ಕಡೆಗೆ ನೀವು ತಿರುಗಿಸ್ಕೊಳ್ಳಿ. ಇಲ್ಲೇ ನಮಗೆ ಜರಿ ಬಂದಿದೆ, ಈ ಜರಿ ಎಡ್ಜ್ಗೆ ಸ್ಟಿಚ್ ಬೀಳಬೇಕು. ಆ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಲ್ವಾ, ಅದಕ್ಕೋಸ್ಕರ ಈ ಥರ ಬಾರ್ಡರ್ ಕಡೆಗೆ ನೀವು ತಿರುಗಿಸ್ಕೊಂಡು ನೀಟಾಗಿ 2 ಪೀಸು ಈಕ್ವಲ್ ಆಗಿ ಇಟ್ಕೊಂಡು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದು ಪೀಸನ್ನು ನೀವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಪೀಸನ್ನು ನಾವು ಈ ಥರ ಓಪನ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಐರನ್ ಬಾಕ್ಸ್ ಇಲ್ಲ ಅಂದರೆ ಈ ರೀತಿ ಉಗುರಿಂದ ರಬ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಟಾಪ್ ಸೈಡಲ್ಲೂ ಒಂದ್ಸಲ ರಬ್ ಮಾಡ್ಕೊಳ್ಳಿ, ಇಲ್ಲ ಐರನ್ ಮಾಡ್ಕೊಳ್ಳಿ. ಈ ಥರ ಒಂದು ಸೈಡ್ಗೆ ನಾವು ಈ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈಗ ಇನ್ನೊಂದು ಸೈಡ್ಗೆ ನಾವು ಸೀದಾ ಸೈಡು ಮೇಲೆ ಬರೋ ಥರನೇ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇನ್ನೊಂದು ಪೀಸನ್ನು ತಗೊಳ್ಬೇಕು. ಇನ್ನೊಂದು ಪೀಸನ್ನು ತಗೊಂಡು ಇದನ್ನು ಸಹ ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಬೇಕು. ಹಾಗೆಯೇ ನೋಡ್ಕೊಳ್ಳಿ, ಮೇಲಿನ ಪಾರ್ಟು ಮೇಲಕ್ಕೆ ಬರಬೇಕು, ಕೆಳಗಡೆ ಪಾರ್ಟು ಕೆಳಗಡೆಗೆ ಬರಬೇಕು. ಈ ಥರ ನೋಡಿಕೊಂಡು ಕರೆಕ್ಟಾಗಿ ಎಡ್ಜ್ಗೆ ಇಟ್ಕೊಂಡು ಇಲ್ಲೂ ಸಹ ನಾವು ಬಾರ್ಡರ್ ಕಡೆಗೆ ತಿರುಗಿಸ್ಕೊಂಡು ಈ ಜರಿ ವರ್ಕ್ ಏನಿದೆ ಅದರ ಎಡ್ಜ್ಗೆ ಸ್ಟಿಚ್ ಬೀಳೋ ಥರ ಈ ಕಡೆನೂ ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಸಹ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಕೂಳೆ ಎರಡೂ ಸಪ್ರೇಟಾಗಿ ಈ ಥರ ಓಪನ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ರಬ್ ಮಾಡ್ಕೊಳ್ಬೇಕು. ಟಾಪ್ ಸೈಡಲ್ಲೂ ಒಂದ್ಸಲ ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ರಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ಬಾರ್ಡರನ್ನು ಈ ಥರ
ಉದ್ದುದ್ದಕ್ಕೆ ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಅಡ್ಡಡ್ಡನ್ನು ತಗೊಳ್ಬೋದು, ಇಲ್ಲಾಂದ್ರೆ ಈ ರೀತಿ ಶೋಲ್ಡರ್ ಹತ್ರ ಸ್ಲ್ಯಾಂಟ್ ಆಗಿ ಆರ್ಮೋಲ್ಗೆ ಜಾಯಿಂಟ್ ಆಗೋ ಥರನೂ ಸಹ ನೀವು ಈ ಬಾರ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಈ ಮೇನ್ ಫ್ಯಾಬ್ರಿಕ್ಕಿಗೆ ಬಾರ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಆಗಲೇ ನಮಗೆ ಈ ಕೂಳೆ ಆಗಲಿ ಸ್ಟಿಚ್ ಆಗಲಿ ಲೈನಿಂಗ್ ಮೇಲೆ ಇನ್ಸೈಡಲ್ಲಿ ನಮಗೆ ಕಾಣಿಸೋದಿಲ್ಲ. ಇದೇ ಥರನೇ ನಾವು ಬಾರ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಇದರ ಮೇಲೆ ನಾವು ಲೈನಿಂಗನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾನು ಐರನ್ ಮಾಡ್ಕೊಂಡು ಬಂದು ಆಮೇಲೆ ಲೈನಿಂಗನ್ನು ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಈ ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಲೈನಿಂಗನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಈ ನೆಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಳ್ತೀನಿ. ಈ ಥರ ನೆಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ನಾವು ಕರೆಕ್ಟಾಗಿ ಈ ಮಿಡಿಲ್ ಪಾರ್ಟ್ ಏನಿದೆ ಮಿಡಿಲ್ಗೆ ಬರೋ ಥರ ನಾವು ಇದನ್ನು ಇಟ್ಕೊಳ್ಬೇಕು. ಇದನ್ನು ನೀವು ಗಮನಿಸ್ಕೊಳ್ಳಿ, ಕರೆಕ್ಟಾಗಿ ಮಿಡಿಲ್ ಅನ್ನೋದು ಬರಬೇಕು. ಇದನ್ನೊಂದ್ಸಲ ನೀವು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಉಲ್ಟಾ ಸೈಡ್ಗೆ ನಾವು ಲೈನಿಂಗನ್ನು ಹಾಕ್ಕೊಳ್ಳೋದ್ರಿಂದ ನಮ್ಗೆ ಈಸಿಯಾಗಿ ಗೊತ್ತಾಗಬೇಕಲ್ವಾ. ಉಲ್ಟಾ ಸೈಡ್ಗೆ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದ್ಸಲ ನೀಟಾಗಿ ಉಗುರಿಂದ ರಬ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ರಬ್ ಮಾಡಿಕೊಂಡು ಈ ಕಡೆ ಮಿಡಲ್ಗೆ ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಈ ಕಡೆ ಮಿಡಲ್ಗೆ ನಾಚನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಓಪನ್ ಮಾಡಿಕೊಂಡು ಇಲ್ಲೇನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಿಡಿಲ್ ಯಾವುದು ಅಂತ ಕರೆಕ್ಟಾಗಿ ಈ ಥರ ಸ್ಕೇಲನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಲೈನಿಂಗನ್ನು ತಗೊಳ್ಬೇಕು. ಲೈನಿಂಗ್ನ ಮಿಡಿಲ್ಗೂ ಸಹ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಫೋಲ್ಡಿಂಗ್ ಕರೆಕ್ಟಾಗಿದೆ, ಅದಕ್ಕೋಸ್ಕರ ನಾನು ಮಾರ್ಕ್ ಮಾಡ್ಕೊಳ್ತಾ ಇಲ್ಲ. ಈ ಮಿಡಿಲ್ ಫೋಲ್ಡಿಂಗನ್ನು ನಾನು ಈ ಮಾರ್ಕಿಂಗ್ ಮೇಲೆ ಬರೋ ಥರ ಇಟ್ಕೊಳ್ತಾ ಇದ್ದೀನಿ. ನೀವು ಸಹ ಇದೇ ಥರನೇ ಇಟ್ಕೊಳ್ಬೇಕು. ಲೈನಿಂಗನ್ನು ಮಿಡ್ಲಿಗೆ ಬರೋ ಥರ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಳ್ಳಿ. ಈ ಥರ ಮಿಡ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ಸ್ ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸೊಂಟದ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಲೈನಿಂಗನ್ನು ಎಲ್ಲೂ ಲೂಸ್ ಬಿಡದೆ ನೀಟಾಗಿ ಸರಿ ಮಾಡಿಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನಿಮಗೆ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಅನಿಸಿದ್ರೆ ಸುತ್ತಲೂ ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಂಡು ನೀವು ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಗುಂಡ್ಪಿನ್ಸನ್ನು ತೆಗೆದುಬಿಟ್ಟು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಬ್ಯಾಕ್ ಪಾರ್ಟಲ್ಲಿ ಈ ಥರ ಬರುತ್ತೆ. ನೋಡಿ, ಬ್ಯಾಕ್ ಸೈಡಲ್ಲಿ ಬಾರ್ಡರ್ ಫಿನಿಶಿಂಗು ನೀಟಾಗಿ ಬಂದಿದೆ. ಹಾಗೆಯೇ ಇನ್ಸೈಡಲ್ಲೂ ಸಹ ನಮಗೆ ಯಾವುದೇ ಥರ ಕೂಳೆನೂ ಕಾಣಿಸೋದಿಲ್ಲ, ಹಾಗೆಯೇ ಸ್ಟಿಚ್ಚು ಸಹ ಕಾಣಿಸೋದಿಲ್ಲ. ಈ ಥರ ನಾವು ಪ್ಯಾಚ್ ವರ್ಕ್ ಏನಾದರೂ ಕೊಡ್ತೀವಿ ಅಂದರೆ ಈ ಬಾರ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಇದೇ ಬಾರ್ಡರನ್ನು ನೀವು 2-3 ಥರ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಲಾಸ್ಟ್ ಟೈಮ್ ನಾನು ನಿಮಗೆ ಹೈನೆಕ್ ಬ್ಲೌಸ್ ಸ್ಟಿಚಿಂಗು ಕಟಿಂಗು ತೋರಿಸಿದ್ದೀನಿ ಅಲ್ವಾ, ಆ ಬ್ಲೌಸ್ಗೆ ನಾನು ಈ ಥರ ಬಾರ್ಡರನ್ನು ಅಡ್ಡಡ್ಡ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅದು ಸಹ ಹೈನೆಕ್ ಬ್ಲೌಸೇ. ಇದಕ್ಕೆ ನಾನು ಈ ಥರ ಉದ್ದುದ್ದ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಥರ ನಾವು 2-3 ಥರ ಬಾರ್ಡರನ್ನು ಯೂಸ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಪ್ಯಾಚ್ ವರ್ಕ್ ಡಿಸೈನನ್ನು ಮಾಡ್ಕೊಳ್ಬೋದು. ಫ್ರಂಟಲ್ಲೂ ಸಹ ಬಾರ್ಡರ್ ಉಳಿದಿದೆ ಅಂದರೆ ಅದೇ ಬಾರ್ಡರಲ್ಲೇ ನೀವು ಫ್ರಂಟಲ್ಲೂ ಡಿಸೈನನ್ನು ಕೊಡ್ಬೋದು. ಇನ್ನು ನಿಮ್ಗೇನಾದರೂ ಹೈನೆಕ್ ಬ್ಲೌಸ್ ಸ್ಟಿಚಿಂಗ್ ಬೇಕು ಅಂದರೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಸಹ ಹೈನೆಕ್ ಬ್ಲೌಸೇ, ಇದು ಸಹ ಹೈನೆಕ್ ಬ್ಲೌಸೇ. ಆ ಬ್ಲೌಸ್ ಸ್ಟಿಚಿಂಗನ್ನು ನೋಡಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಈ ಬಾರ್ಡರ್ಸನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಪ್ಯಾಚ್ ವರ್ಕ್ ಕೊಟ್ಟಾಗ ಯಾವ ರೀತಿ
ಅಟ್ಯಾಚ್ ಮಾಡ್ಕೊಳ್ಬೇಕು. ಕೂಳೆ ನಮಗೆ ಇನ್ಸೈಡಲ್ಲಿ ಕಾಣಿಸ್ದೆ ಅಂತ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪಕ್ಕದಲ್ಲಿ ಹೈಪ್ ಪಾಯಿಂಟ್ಸನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.